ಇಲ್ಲಿ ಇದೆಷ್ಟು ಅಂತ ಕಂಡುಹಿಡಿಬೇಕು. 2 ಪವರ್ ಆಫ್ 22 ಟೈಮ್ಸ್ ಆಫ್ 3 ಪವರ್ ಆಫ್ 33ನ. ಇವಾಗ 2 ಪವರ್ ಆಫ್ 22ನ 2 ಟೈಮ್ಸ್ ಆಫ್ ಇದು ಮೇಲ್ಗಡೆ ಪವರ್ನ 22ನ 2 ಟೈಮ್ಸ್ ಆಫ್ 11 ಅಂತ ಬರಿಬೋದು. ಇಲ್ಲಿ ಕೆಳಗಡೆ 3ನ 3 ಪವರ್ ಆಫ್ 33ನ 3 ಟೈಮ್ಸ್ ಆಫ್ 11 ಅಂತ ಬರಿಬೋದು. ಇವಾಗ ಪವರ್ 2ನ ಒಳಗಡೆ ತಗೊಂಡು ಇದನ್ನು ಬ್ರ್ಯಾಕೆಟಿಂದ ಆಚೆ ತಗೋಬೋದು. 2 ಸ್ಕ್ವೇರ್ ಹೋಲ್ ಪವರ್ ಆಫ್ 11 ಟೈಮ್ಸ್ ಆಫ್ ಇಲ್ಲಿ 3 ಕ್ಯೂಬ್ ಹೋಲ್ ಪವರ್ ಆಫ್ 11 ಅಂತ ಬರಿಬೋದು. 2 ಸ್ಕ್ವೇರ್ ಅಂದ್ರೇನು ಇಲ್ಲಿ ಬರಿಬೇಕು 2 2 4 ಅಂತ. ಅದೇ ಥರ 3 ಕ್ಯೂಬ್ ಅಂದರೆ ಇಲ್ಲಿ 3 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 3 ಅಂತ ಬರೆದ್ಬಿಟ್ಟು 3 3 9 9 3 27 ಅಂತ. ಇವಾಗ ಎಷ್ಟಾಯ್ತು ಇದು 4 ಪವರ್ ಆಫ್ 11 ಟೈಮ್ಸ್ ಆಫ್ ಇಲ್ಲಿ 3 ಕ್ಯೂಬ್ ಅಂದರೆ 27 ಪವರ್ ಆಫ್ 11 ಅಂತ ಬರಿಬೋದು. ಇಲ್ಲಿ 11ನ ಕಾಮನ್ ಆಗಿ ಪವರ್ ತಗೊಂಡು ಒಳಗಡೆ 4 ಟೈಮ್ಸ್ ಆಫ್ 27 ಅಂತ ಗುಣಿಸ್ಬೇಕು. 27ನೇ ಹಾಕ್ಲಿ ಎಷ್ಟು 108. ಅಲ್ಲಿಗೆ ಇದು 108 ಪವರ್ ಆಫ್ 11 ಅಂತ ಆಯ್ತದ. ಅದು ಇದನ್ನು ಪೂರ್ತಿ ಸಿಂಪ್ಲಿಫೈ ಮಾಡಿದಾಗ ಬರೋದು. ಬಾಯ್.